ಸೇವಿಸಬೇಕು. ಕಟ್ಟಿ ನೋಡಿ ಸರ. ಸರ್ಕಾರಿ ಸಂಘ ಆಗಬೇಕು ಅನ್ನೋದು ಈ ಭಾಗದ ಕೆಲವಷ್ಟು ಹಳ್ಳಿಗಳು. ಇವತ್ತು ವೀರಾಪುರ ಆಗಿರ್ಬೋದು, ಚಿಕ್ಕಬಾಲವಾಡಿ ಆಗಿರ್ಬೋದು, ಅನೇಕ ಗ್ರಾಮಗಳು. ಯಾಕಂದರೆ ಇಲ್ಲೇ ಪಕ್ಕಕ್ಕೆ ನಿಮಗೆ ಬಂದಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ಚಿತ್ತವಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಇಲ್ಲಿ ನಾಗೂರ್ಗೆ ಹೋಗ್ರಿ, ನಾಗೂರು ಕೂಡ ನಾಗೂರು ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ಇದೆ. ಅದು ಹಿರೇಬಾದವಾಡಿಗೆ ಕೂಡ ಬಹಳಷ್ಟು ಅವಶ್ಯಕತೆ ಇತ್ತು. ಅದರಲ್ಲಿ ವೀರಾಪುರ ಆಗಿರ್ಬೋದು, ಚಿಕ್ಕಬಾಲವಾಡಿಗೆ ಎರಡು ಊರನ್ನು ಮಿಲನ ಮಾಡಿ ಈ ಒಂದು ಸಂಘವನ್ನು ರಚಿಸಿ ಇದರ ಸಂಸ್ಥಾಪಕರಾದಂಥ ಮುತ್ತಣ್ಣ ಕಲ್ಗುಡಿ ಬಹುತೇಕ ಇದರ ಪ್ರಯತ್ನವನ್ನು ಮಾಡಿದಂಥವರು ಇವತ್ತೇನು ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದಾರೆ. ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಫಲ ಸಿಕ್ಕಿದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ರೈತರಿಗೆ ಈಗ ಬೆಳೆ ಸಾಲ ಆಗಿರ್ಬೋದು, ಪಂಪ್ಸೆಟ್ ಸಾಲಗಳಾಗಿರ್ಬೋದು ಮತ್ತು ಅನೇಕ ರೈತರಿಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ನೀವೆಲ್ಲರೂ ಹುಡುಗನ ಸೊಸೈಟಿ ಮುಂದೆ ಹೋಗಬೇಕಾಗಿತ್ತು. ಆ ಒಂದು ಹುಡುಗನ ಸೊಸೈಟಿಗೆ ಅಲ್ಲಿಗೆ ಹೋಗುವಂಥ ವ್ಯವಸ್ಥೆ ಆಗಿಕೊಡೋದು ತಮ್ಮೂರಲ್ಲೇ ಇದ್ರೆ ಅದಕ್ಕೆ ಇನ್ನೂ ಒಂದು ಶಕ್ತಿ ಬರುತ್ತೆ, ತಮಗೆ ಅನುಕೂಲ ಆಗುತ್ತೆ ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಇದ್ರ ಜೊತೆಗೆ ಇವತ್ತು ಹುಡುಗನ ಮತಕ್ಷೇತ್ರದಲ್ಲಿ ಬಹುತೇಕ ಬಹಳಷ್ಟು ಗ್ರಾಮಗಳಲ್ಲಿ ಸೊಸೈಟಿ ಇರಲಿಲ್ಲ. ರಚಿಸೋದಕ್ಕೆ ಅವನ ಪ್ರಯತ್ನದಿಂದ ಆಗಿದೆ ಅಂದರೂ ಕೂಡ ತಪ್ಪಾಗಿಲ್ಲ ಅನ್ನೋ ಮಾತನ್ನು ನಾವು ಹೇಳಲು ಇಷ್ಟಪಡ್ತೇವೆ. ಯಾರು ಅದರ ಪ್ರಯತ್ನವನ್ನು ಪಡ್ತಾರ, ಆ ಪ್ರಯತ್ನ ಪಟ್ಟರು ನಾವು ಮಾಡಬೇಕಾಗತ್ತೆ. ಅದರ ಆಸಕ್ತಿ ಮತ್ತು ಇಚ್ಛಾಶಕ್ತಿ ಅನ್ನೋದು ಬಹಳ ಮುಖ್ಯ. ಯಾವುದೇ ಮನುಷ್ಯ ಯಾವುದರಲ್ಲಿ ಅವನ ಆಸಕ್ತಿ ಇರುತ್ತೆ, ಇಚ್ಛಾಶಕ್ತಿ ಇರುತ್ತೆ, ಅದರಲ್ಲಿ ಮುಂದುವರಿಯುವಂಥ ಕೆಲಸ ಆಗಬೇಕು. ಅದಕ್ಕೆ ಬೆಂಬಲಿಸುವಂಥ ಕೆಲಸ ನಮ್ಮ ಗ್ರಾಮಸ್ಥರಾಗಬೇಕು, ನಮ್ಮಂಥವ್ರಿಗೆಲ್ಲರಿಗೂ ಕೂಡ ಆದಾಗ ಇವತ್ತು ಆ ಸಂಘಗಳು ಇವತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳಬಹುದಾಗಿ ಇತಿಹಾಸದಲ್ಲೇ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮ ಹುನಗುಂದ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಅಡಿಯಲ್ಲಿ ಹಿರೇಬಾಗವಾಡಿಗೆ ಇರ್ಬೋದು, ಅನೇಕ ಗ್ರಾಮಗಳು ಇವತ್ತು ತಿಮ್ಮಾಪುರ ಆಗಿರ್ಬೋದು, ಹುನಗುಂದ ಆಗಿರ್ಬೋದು, ಹಿರೇಬಾಗವಾಡಿಗೆ ಆಗಿರ್ಬೋದು, ಇವೆಲ್ಲ ಕೂಡ ಒಂದೇ ಸಂಘದ ಅಡಿಯಲ್ಲಿ ಇವತ್ತು ಆಡಳಿತ ನಡೀತಾ ಇತ್ತು. ಬಹುತೇಕ ಅನೇಕ ಜನ ಈಗಿಂತ ನಿರ್ದೇಶಕರಾಗ್ತಿದ್ರು, ಆದರೆ ಕೆಲವು ಸರಿ ಆಗಿದ್ದಾರೆ, ಕೆಲವು ಸರಿ ಆಗಿಲ್ಲ. ಇವತ್ತು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನು ನಾವು ಹಿರೇಬಾಗವಾಡಿಗೆ ಪ್ರಾರಂಭ ಮಾಡುವಂಥ ಉದ್ದೇಶ ಏನು ಅಂತಂದ್ರೆ, ಇವತ್ತು ಇಲ್ಲಿ ಇರುವಂಥ ರೈತರಿಗೆ ಬಹುತೇಕ ಹುನಗುಂದ ಅಂದ ತಕ್ಷಣ ದೊಡ್ಡ ಊರು, ಸುಮಾರು 10, 15, 20 ಸಾವಿರ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥ ಹುನಗುಂದ. ಆ ಹುನಗುಂದಕ್ಕೆ ಇವತ್ತು ಇವೆಲ್ಲ ವಿಲೀನ ಆಗಿರೋದ್ರಿಂದ ಇದನ್ನು ಪ್ರತ್ಯೇಕವಾಗಿ ಮಾಡಿದರೆ ಇಲ್ಲಿ ಭಾಗದ ರೈತರಿಗೆ, ಈ ಭಾಗದ ಜನರಿಗೆ
ಈ ಭಾಗದ ಎಲ್ಲರಿಗೂ ಕೂಡ ಎಲ್ಲ ವರ್ಗದ ಜನರಿಗೆ ಇವತ್ತು ಆರ್ಥಿಕ ಒಂದು ನ್ಯಾಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿರೇಬಾಗೇವಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ತಮ್ಮ ಬೇಡಿಕೆ ಕೂಡ ಇತ್ತು, ಸಹಕಾರಿ ಸಂಘ ಆಗಬೇಕು ಅನ್ನೋದು ಈ ಭಾಗದ ಕೆಲವಷ್ಟು ಹಳ್ಳಿಗಳು, ಇವತ್ತು ವೀರಾಪುರ ಆಗಿರ್ಬೋದು, ಚಿಕ್ಕಬಾಗೇವಾಡಿ ಆಗಿರ್ಬೋದು, ಅನೇಕ ಗ್ರಾಮಗಳು. ಯಾಕಂದ್ರೆ ಇಲ್ಲೇ ಪಕ್ಕಕ್ಕೆ ನಿಮಗೆ ಬಂದಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ, ಮತ್ತು ಚಿತ್ತವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಇಲ್ಲಿ ನಾಗೂರ್ಗೆ ಹೋಗ್ರಿ, ನಾಗೂರ್ಗೂ ಕೂಡ ನಾಗೂರು ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ಇದೆ. ಅದು ಹಿರೇಬಾಗೇವಾಡಿಗೆ ಕೂಡ ಬಹಳಷ್ಟು ಅವಶ್ಯಕತೆ ಇತ್ತು. ಅದರಲ್ಲಿ ವೀರಾಪುರ ಆಗಿರ್ಬೋದು, ಇವತ್ತು ಚಿಕ್ಕಬಾಗೇವಾಡಿಗೆ 2 ಊರನ್ನ ಮಿಲನ ಮಾಡಿ ಈ ಒಂದು ಸಂಘವನ್ನು ರಚಿಸಿ ಇದರ ಸಂಸ್ಥಾಪಕರಾದಂಥ ಮುತ್ತಣ್ಣ ಕಲ್ಗುಡಿ ಬಹುತೇಕ ಇದನ್ನ ಪ್ರಯತ್ನವನ್ನು ಮಾಡಿದಂಥವರು ಇವತ್ತೇನು ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದಾರೆ. ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಫಲ ಇವತ್ತು ಸಿಕ್ಕಿದೆ ಅನ್ನುವ ಮಾತನ್ನು ನಾನು ಹೇಳಬೇಕಾಗಿದೆ. ಹೋಗುತ್ತೆ